ಮಹಾಕುಂಭ ಮೇಳಕ್ಕೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಸಾಕ್ಷಿಯಾಗುತ್ತಿದೆ. ತ್ರಿವೇಣಿ ಸಂಗಮದಲ್ಲಿ ಒಟ್ಟು 45 ದಿನಗಳ ಮಹಾ ಉತ್ಸವ ನಡೆಯಲಿದೆ. ಕೋಟ್ಯಾಂತರ ಮಂದಿ ಭಾಗಿಯಾಗುವ ಈ ಮಹಾಕುಂಭ ಮೇಳದ ಅಗೋರಿಗಳ ಅಖಾಡಗಳು ಎಲ್ಲರ ಗಮನ ಸೆಳೆಯುತ್ತೆ. ಇಂಥ ಅಗೋರಿಗಳ ಜೀವನ ಶೈಲಿ ಊಹಿಸಿಕೊಳ್ಳುವುದು ಬಹಳ ಕಷ್ಟ. ಅಗೋರಿ ಎನ್ನುವ ಶಬ್ದ ಕೇಳುತ್ತಿದ್ದಂತೆ ಕಣ್ಣ ಮುಂದೆ ಒಂದು ವಿಚಿತ್ರ ರೂಪ ಹಾದು ಹೋಗುತ್ತದೆ. ಅಗೋರಿಗಳ ಜೀವನವೇ ಒಂದು ವಿಸ್ಮಯ. ಇವರೆಲ್ಲ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳೋದೇ ಅಪರೂಪ. ಅಗೋರಿಗಳು ಸ್ಮಶಾನದಲ್ಲಿ ಅಥವಾ ಜನರ ಸಂಪರ್ಕವೇ ಇಲ್ಲದ ನಿರ್ಜನ ಪ್ರದೇಶಗಳಲ್ಲಿ ವಾಸಿಸುತ್ತಾರೆ. ತಮ್ಮ ಘೋರ ಸಾಧನೆಗೆ ಯಾರಿಂದಲೂ ಅಡ್ಡಿಯಾಗಬಾರದು ಅಂತ ತೆರೆಮರೆಯಲ್ಲೇ ಬದುಕು ಸಾಗಿಸಿಬಿಡ್ತಾರೆ. ಅಗೋರಿಗಳು ಅಂದರೆ ತಂತ್ರವಿದ್ಯೆ ಕರಗತ ಮಾಡಿಕೊಂಡವರು. ವಶೀಕರಣ ಅವರಿಗೆ ಅತ್ಯಂತ ಸುಲಭವಾದ ಕೆಲಸ ಅಂತ ಹಲವು ಕಲ್ಪನೆಗಳಿವೆ. ಆದರೆ ಅಗೋರಿಗಳು ಪಕ್ಕಾ ಪರಶಿವನ ಮಹಾಭಕ್ತರು. ಮೈತುಂಬ ಬೂದಿ ಬಳಿದುಕೊಂಡು ಉದ್ದ ಜಡೆಯೊಂದಿಗೆ ಭಯಂಕರವಾಗಿ ಕಾಣಿಸಿಕೊಳ್ತಾರೆ. ಕಪಾಲಿಕಾ ಸಂಪ್ರದಾಯ ತಮ್ಮದಾಗಿಸಿಕೊಂಡಿರುವ ಇವರು ಸಾಮಾನ್ಯವಾಗಿ ಕಪಾಲವೊಂದನ್ನು ಧರಿಸಿ ಭಯವೇ ಇಲ್ಲದಂತೆ ನಿರ್ಭೀತಿಯಿಂದ ನಡೆಯುತ್ತಾರೆ. ಸದಾ ಮೈತುಂಬ ಭಸ್ಮವನ್ನು ಧರಿಸಿರುವ ಇವರು ರುದ್ರಾಕ್ಷಿ ಮಾಲೆಯೊಂದಿಗೆ ಕಂಗೊಳಿಸುತ್ತಿರುತ್ತಾರೆ. ಶಿವನ ಜೊತೆಗೆ ಅಗೋರಿಗಳು ಶಕ್ತಿ ದೇವತೆ ಕಾಳಿಯನ್ನು ಕೂಡ ಆರಾಧಿಸುತ್ತಾರೆ. ಬೇರೆ ಪಂಗಡಗಳ ಸಾಧುಗಳಂತೆ ಅಗೋರಿಗಳು ಬ್ರಹ್ಮಚರ್ಯವನ್ನು ಅನುಸರಿಸುವುದಿಲ್ಲ. ಸ್ಮಶಾನವಾಸಿ ಅಗೋರಿಗಳು ಮೃತದೇಹಗಳನ್ನು ಪೂಜಿಸುವುದರ ಜೊತೆಗೆ ಹೆಣದೊಂದಿಗೆ ದೈಹಿಕ ಸಂಪರ್ಕ ಕೂಡ ಮಾಡ್ತಾರೆ. ದೈಹಿಕ ಸಂಬಂಧಗಳನ್ನು ಹೊಂದುವ ಈ ಕ್ರಿಯೆ ಈ ಸಾಧನೆಯ ಒಂದು ಭಾಗವೆಂದು ಇವರಿಗೆ ನಂಬಿಕೆ ಇದೆ. ಹೀಗೆ ಮಾಡುವುದರಿಂದ ಅಗೋರಿಗಳ ಶಕ್ತಿ ಹೆಚ್ಚುತ್ತದೆ ಎನ್ನುವುದು ಅವರ ನಂಬಿಕೆ. ಅಗೋರಿಗಳು ಅತಿ ಹೆಚ್ಚು ಸಮಯವನ್ನು ಧ್ಯಾನದಲ್ಲಿಯೇ ಕಳೆಯುತ್ತಾರೆ. ಶಿವನನ್ನೇ ಸರ್ವಶಕ್ತ ಸರ್ವವ್ಯಾಪ್ತಿ ಅಂತ ಪೂಜಿಸ್ತಾರೆ. ಜನನ ಹಾಗೂ ಮರಣಗಳ ಭಯವನ್ನು ಮೀರಿರುವ ಈ ಅಗೋರಿಗಳು ಅರೆಬೆಂದ ಹೆಣವನ್ನು ತಿನ್ನುತ್ತಾರೆ. ಅರೆಬೆಂದ ಹೆಣವನ್ನು ತಿನ್ನುವುದು ಇವರ ಪದ್ಧತಿ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲ, ಇಂಥವರು ಒಂದೇ ಕಾಲಿನಲ್ಲಿ ನಿಂತು ಧ್ಯಾನಸ್ಥರಾಗ್ತಾರೆ. ಮದ್ಯ, ಮಾಂಸ, ಗಾಂಜಾ ಇವೆಲ್ಲವನ್ನು ಕೂಡ ಸೇವಿಸ್ತಾರೆ. ಯಾವಾಗಲೂ ಮಾನವನ ತಲೆಬುರುಡೆಗಳನ್ನು ತಮ್ಮ ಜೊತೆ ಇಟ್ಟುಕೊಳ್ಳುತ್ತಾರೆ. ಅಲ್ಲದೆ ಬಟ್ಟೆ ಧರಿಸದೆ ಮೈಗೆ ಬೂದಿ ಮೆತ್ತಿಕೊಂಡು ಸುತ್ತಾಡುವವರ ಮಧ್ಯೆ ಕೆಲವರು ಕಾವಿ ವಸ್ತ್ರವನ್ನು ಹಾಕಿ ಓಡಾಡ್ತಾ ಇರ್ತಾರೆ. ಘೋರ ತಪಸ್ಸು ತಮ್ಮ ಭಯಂಕರ ವೇಷಭೂಷಣದಿಂದಲೇ ಕಾಣಿಸಿಕೊಳ್ಳುವ ಅಗೋರಿಗಳು ದೇಶದೆಲ್ಲೆಡೆ ಇದ್ದಾರೆ. ಇಂಥ ಅಗೋರಿಗಳು ಯಾವುದೋ ಒಂದು ಸ್ಥಳದಲ್ಲಿ ನೆಲೆ ನಿಲ್ಲುವುದಿಲ್ಲ. ವಾರಣಾಸಿ, ಕಾಶಿ, ಹಿಮಾಲಯದಂತಹ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾರೆ. ಇನ್ನು ಈ ಅಗೋರಿಗಳು ಸತ್ತಾಗ ಅವರನ್ನು ಸಾಮಾನ್ಯರಂತೆ ಹೂಳುವುದು ಅಥವಾ ಸುಡುವುದು ಮಾಡೋದಿಲ್ಲ. ಅದರ ಬದಲಿಗೆ ಅವರ ಶವವನ್ನು ಗಂಗಾ ನದಿಯಲ್ಲಿ ತೇಲಿ ಬಿಡಲಾಗುತ್ತೆ. ಅಗೋರಿಗಳು ತಮ್ಮ ಸಾವನ್ನು ತಾವೇ ನಿಶ್ಚಯ ಮಾಡುತ್ತಾರೆ ಎನ್ನಲಾಗುತ್ತೆ. ಇವರ ಸಾವಿನ ಸಮಯ ಸಮೀಪಿಸಿದಾಗ ಹಿಮಾಲಯದಲ್ಲಿ ಲೀನವಾಗುತ್ತಾರೆ ಎಂದು ನಂಬಲಾಗಿದೆ. ಭಯಂಕರ ರೂಪದಲ್ಲಿ ಕಾಣುವ ಅಗೋರಿಗಳು ಕುಂಭಮೇಳಕ್ಕೆ ದೊಡ್ಡ ಸಂಖ್ಯೆಯಲ್ಲೇ ಬರ್ತಾರೆ. ಇಂಥ ಅಗೋರಿಗಳು ಪೂಜೆ, ವಿವಿಧ ಭಂಗಿಯಲ್ಲಿ ಧ್ಯಾನ ಅಂತ ಗಮನ ಸೆಳೆಯುತ್ತಾರೆ. ಕುಂಭಮೇಳಕ್ಕೆ ಬರುವ ವಿದೇಶಿಗರಿಗಂತೂ ಇವರೇ ಪ್ರಮುಖ ಆಕರ್ಷಣೆ. ಹೀಗಿರುವ ಅಗೋರಿಗಳು ಕುಂಭಮೇಳದ ನಂತರ ಎಲ್ಲಿಗೆ ಹೋಗ್ತಾರೆ ಅನ್ನೋದೇ ತೀವ್ರ ಕುತೂಹಲ. ನ್ಯೂಸ್ ಡೆಸ್ಕ್, ಸಮಯ ನ್ಯೂಸ್.